ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಜ್ಯೋತಿ ಪಾಟೀಲ್. ನೀವು ಕೇಳಿಸ್ಕೊತಿರೋ ಹಾಗೆ ನನ್ನ ಧ್ವನಿ ಹಾಳಾಗಿದೆ, ಅದಕ್ಕೆ ಕಾರಣ ನೋಡಿ ಈ ವಿಡಿಯೋ. ಏನಪ್ಪ ಅಂತಂದರೆ ಕಸಿನ್ಸ್ ಟ್ರಿಪ್. ಇದು ಯಾರಿಗೆ ಕನಸಾಗಿರಲ್ಲ ಹೇಳಿ, ಎಲ್ಲರಿಗೂ ಒಂದು ಕಸಿನ್ ಟ್ರಿಪ್ ಹೋಗಲೇಬೇಕು ಅಂತ ತುಂಬಾ ಆಸೆ ಇರುತ್ತೆ. ಹಾಗೆ ನಾವು ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ವಿ. ಬಟ್ ಎಲ್ಲರೂ ದೊಡ್ಡವರಾದ್ಮೇಲೆ ಸಮ್ಮರ್ ಹಾಲಿಡೇಸ್ ಬೇರೆ ಇರಲ್ಲ ನೋಡಿ, ಎಲ್ಲರೂ ಒಂದೊಂದು ಮೂಲೆಯಲ್ಲಿದ್ವಿ. ಕೆಲವ್ರು ಧಾರವಾಡ, ಕೆಲವ್ರು ಬೆಂಗಳೂರು, ಕೆಲವ್ರು ಗುಲ್ಬರ್ಗ, ಕೆಲವ್ರು ರಾಯಚೂರು, ಹೀಗೆ ಬೇರೆ ಬೇರೆ ಕಡೆ ಇರೋರು ನಾವೆಲ್ಲರೂ ಸೇರಿ ಫೈನಲಿ ಫ್ರೀ ಮಾಡಿಕೊಂಡು ಒಂದೇ ಕಡೆ ಸೇರಿ ನಮ್ಮೂರಿಂದ ನಮ್ಮ ದೊಡ್ಡವರು, ನಮ್ಮಪ್ಪ, ನಮ್ಮ ಅಜ್ಜಿ ಇವ್ರ ಆಶೀರ್ವಾದ ತಗೊಂಡು, ದೇವ್ರ ಆಶೀರ್ವಾದ ತಗೊಂಡು ಗಾಡಿ ಪೂಜೆ ಮಾಡಿ ಗಾಡಿ ಹತ್ತೇ ಬಿಟ್ವಿ ನೋಡಿ ಶಿರಡಿ ಕಡೆ ನಮ್ಮ ಪ್ರಯಾಣ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಮನೇಲಿ ಕಟ್ಕೊಟ್ಟಿರೋ ತಿಂಡಿಲಿ ಒಂದು ಬಾಕ್ಸ್ ಖಾಲಿ ಮಾಡೋಷ್ಟೊತ್ತಿಗೆ ಇಲ್ಲಿ ನೋಡಿ ನಾವು ಬಂದ್ವಿ ನಮ್ಮ ಮೊದಲನೇ ಸ್ಟಾಪ್ಗೆ. ಅದೇ ಎಲ್ಲರಿಗೂ ನಾವಿಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಅಲ್ಲಿಗೆ ನಮ್ಮ ಮನೆಯವರೆಲ್ಲ ನನ್ನ ಒಂದು ರೌಂಡ್ ಟ್ರೋಲ್ ಮಾಡಿ ಕೆಲವೊಂದಿಷ್ಟು ಫೋಟೋಸ್ ವಿಡಿಯೋಸ್ ತೊಗೊಂಡು, ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋ ಸನ್ಫ್ಲವರ್ ಫಾರ್ಮಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು, ಇಲ್ಲಿ ನೋಡಿ ನಮ್ಮ ಅಕ್ಕ ತಂಗಿರು ಅಲ್ಲಿಂದನೇ ಕೆಲವೊಂದು ಸನ್ಫ್ಲವರ್ಸ್ನ ದೇಬ್ಕೊಂಡು ಮುಂದಕ್ಕೆ ಬಂದ್ವಿ ನೋಡಿ. ಬಂದಾದಮೇಲೆ ಇನ್ನೊಂದು ರೌಂಡ್ ಹಾಡು ಡ್ಯಾನ್ಸು ಅಂತ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂಗೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಕೂಡ ಬಂತು. ನಮ್ಮಲ್ಲಿ ಕೆಲವ್ರಿಗೆ ಕುಂದಾ ಚಾಯ್ ಕುಡಿಬೇಕು ಅಂತ ತುಂಬ ದಿನದಿಂದ ಆಸೆ ಆಗಿತ್ತು. ಅದಕ್ಕೆ ಒಂದು ಒಳ್ಳೆ ಕುಂದಾ ಚಾಯ್ ಸಿಗೋ ಕಡೆ ನೋಡಿ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಚಿನ್ನು ಮಸ್ತ್. ಸಿಂಗಲ್ ಬೆಡ್ ಇಲ್ಲ, ಡಬಲ್ ಬೆಡ್ ಅದ. ಒಂದು ಬೆಡ್ದಾಗ ಇಬ್ರು ಮಲ್ಕೋಬಹುದು, ಮೂರು ಮಂದಿ ಮಲ್ಕೋಬಹುದು. ಹೋಗಿ ನೋಡ್ಕೊಂಡ್ ಬೇಡ. ಕಟ್ಟು ಡೇ 1 ಬೆಳಗಿನ ಜಾವ ಬಂದವರೇ ಫ್ರೆಶ್ ಅಪ್ ಆದ್ವಿ ಎಲ್ಲರೂ. ನಾವಿಬ್ಬರು ಸೀರೆ ಹಾಕ್ಕೊಂಡಿದ್ವಿ, ನಾನು ನಮ್ಮ ಅಕ್ಕ. ನಮ್ಮ ಅಣ್ಣ ತಮ್ಮಂದ್ರನ್ನೆಲ್ಲ ಪಂಚೆಯಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಕೆಲವ್ರು ತೊಗೊಂಬಂದಿದ್ರು, ಕೆಲವ್ರು ತೊಗೊಂಬಂದಿರಲಿಲ್ಲ. ಸೊ ಎಷ್ಟಾಯಿತೋ ಅಷ್ಟು ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ಚೆನ್ನಾಗಿ ಕಾಣೋಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿಂದ ನಮ್ಮ ಪಯಣ ಶಿರಡಿ ಸಾಯಿಬಾಬನ ಕಡೆ. ದೇವಸ್ಥಾನದ ಒಳಗಡೆ ಫೋನ್ ಅಲಾವ್ ಇರಲಿಲ್ಲ, ಸೊ ನೋಡ್ಕೊಳ್ಳೋರು ಇಲ್ಲಿಂದಾನೇ ಶ್ರೀ ಶಿರಡಿ ಸಾಯಿನಾಥನ ದರ್ಶನ ಮಾಡ್ಕೊಂಬಿಡಿ. ಕಟ್ಟು ಡೇ 2 ಹಿಂದಿನ ದಿನಾನೇ ನಾವು ತ್ರ್ಯಂಬಕೇಶ್ವರದಲ್ಲಿ ಬಂದು ದರ್ಶನ ಮಾಡಿಕೊಂಡು ಅಲ್ಲೇ ಹಾಲ್ಟ್ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಬೇಗ ಎದ್ದು ತ್ರ್ಯಂಬಕೇಶ್ವರದಲ್ಲೇ ಇರೋ ಬ್ರಹ್ಮಗಿರಿ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. Don't subscribe. ಅಣ್ಣ ಕಾಣಲಾಗಿನಿ, ಅಣ್ಣ ಕಾಣಿಸಲ್ಲ. Don't like, don't subscribe. ಇಲ್ಲಿ ಮತ್ತೆ ಹಾಯ್ ಪಾಪ, ನಿಂಗೆ ಸುಸ್ತಾಗದ? ಅಶೋಗವ ಬಾಳೆ ಅಂತಿತ್ತಿ? ಎಷ್ಟು ಬಾಳೆಹಣ್ಣು ತಿಂತಿ? ಒನ್ ಸ್ಟೆಪ್ಸ್ ಜಾಸ್ತಿ ಬೆಟ್ಟಿರೋದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಅಂತ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಭಯ ಪಟ್ಕೊಂಡು ಒಂದು ಕ್ಲಿಪ್ ಏನೋ ಇರೋದಷ್ಟೇ. Hi guys. ಅಣ್ಣ ನಿಂದ್ರಕದಲ್ಲಿ ಫೋಟೋ ಅಲ್ಲ ವಿಡಿಯೋ ಅದ. ನಾನು ನಿಮ್ಮ ಜ್ಯೋತಿ ಪಾಟೀಲ್. ಸ್ಟೆಪ್ಸ್ ಎಲ್ಲ ಏರಾದ್ಮೇಲೆ ಒಂದು ಸ್ವಲ್ಪ ಈ ಥರ ರಸ್ತೆ ಬರುತ್ತೆ, ಅದನ್ನು ಹತ್ಕೊಂಡು ಇಲ್ಲಿ ನಾನು ನೋಡೋ ಮಟ್ಟಿಗೆ
ಹಂಗೆ ಅಲ್ಲಿ ಜನ ಹೋಗ್ತಿದಾರಲ್ಲ ಅಲ್ಲಿಗೆ ಹೋಗ್ಬೇಕು ಸದ್ಯ ಕಾಣಿಸ್ತಿರೋ ಪ್ರಕಾರ. ಆ್ಯಸ್ ಯೂಶ್ವಲ್ ಟ್ರೆಕ್ ಅಂದರೆ ಗೊತ್ತಲ್ಲ, ಶಾರ್ಟ್ ಕಟ್ ಅಂತ ಹೇಳಿಬಿಟ್ಟು ಅಡ್ಡದಾರಿ ತಗೊಂಡು ಪಜಿತಿಗೆ ಸಿಕ್ಕಾಕೊಳ್ಳೋದು. ಇಲ್ಲ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಇದು ಗೋದಾವರಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮ್ಯಾಂಡಿಟರಿ ಮ್ಯಾಗಿನ ತಿನ್ಕೊಂಡು ಮತ್ತೆ ವಾಪಸ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಸಿನ್ಸ್ ಟ್ರಿಪ್ ಅಂದಮೇಲೆ ಒಂದು ರೀಲ್ಸ್ ಮಾಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ನಮ್ಮ ಅಣ್ಣ ತಮ್ಮಂದ್ರನ್ನೆಲ್ಲ ಕಾಲು ಕೈ ಹಿಡಿದು ಒಪ್ಸಿ ಕೊನೆಗೆ ಒಂದು ರೀಲ್ಸ್ ಮಾಡಿದ್ವಿ ಕಷ್ಟಪಟ್ಟು. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಅಲ್ಲಿಗೆ ಬರ್ತಾ ರಾತ್ರಿ ಶನಿ ಶಗ್ನಾಪುರದಲ್ಲಿ ಶನಿ ದೇವರ ದರ್ಶನ ಮಾಡಿಕೊಂಡು ವಾಪಸ್ ಊರ ಕಡೆ ಹೊರಟ್ವಿ. ಕೊನೆಯದಾಗಿ ಈ ಟ್ರಿಪ್ಪಲ್ಲಿ ಆಗಿರೋದು ಒಂದೇ, ದೊಡ್ಡವರಲ್ಲಿ ಎಷ್ಟೇ ಮನಸ್ತಾಪಗಳಿದ್ರು ನಾವು ಮಕ್ಕಳಾದವರು ಅದನ್ಯಾವುದನ್ನು ಮನಸ್ಸಲ್ಲಿ ಹಾಕ್ಕೊಳ್ದೆ ಅರ್ತು ಬೆರ್ತು ಖುಷಿಯಾಗಿ ನಾವೆಲ್ಲ ಒಂದೇ ಅಂತ ದುಃಖಕ್ಕೆ ಹೇಳಿ ಊಫಿ ಎವ್ರಿ ಡೇ ಬಿ ಹ್ಯಾಪಿ ಅಂತ ಹೇಳ್ತಾ ಅದೇ ಜೋಶಲ್ಲಿ ಮತ್ತೆ ವಾಪಸ್ ಮನೆ ಕಡೆಗೆ.